ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾನುವಾರ. ಇವತ್ತು ಬೇಗನೆ ಎದ್ದಿದ್ದೀನಿ. ಯೂಶ್ವಲಿ ನಾನು ಭಾನುವಾರ ಯಾಕಂದರೆ ಊರಿಗೆ ಹೋಗಬೇಕಿತ್ತು. ಊರಲ್ಲಿ ಒಂದು ಫಂಕ್ಷನ್ ಇತ್ತು, ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗಿ ಬರಬೇಕಿತ್ತು. ಸೊ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿ ನಾನು ರೆಡಿಯಾಗಿ ಕೆಳಗಡೆ ಹೋದೆ. ಇಲ್ಲಿ ನೋಡಿ, ಇವರು ನಮ್ಮ ಓನರ್ ಆಂಟಿಯವರು. ಇವ್ರು ರಂಗೋಲಿ ತುಂಬಾ ಚೆನ್ನಾಗಿ ಬಿಡ್ತಾರೆ. ಇದು ಚಿಕ್ಕ ರಂಗೋಲಿ, ಅವ್ರು ದೊಡ್ಡ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡ್ತಾರೆ. ಆಟೋನ ಬುಕ್ ಮಾಡಿದ್ದೆ, ಬಟ್ ಅವ್ರು ಬರೋದು ಲೇಟ್ ಆಯಿತು ಅಂತ ಮತ್ತೆ ಕ್ಯಾನ್ಸಲ್ ಮಾಡಿ ಮತ್ತೆ ಬುಕ್ ಮಾಡಿ ತುಂಬಾ ಲೇಟ್ ಆಗೋಯಿತು. ಬಸ್ ಸ್ಟ್ಯಾಂಡಿಗೆ ಹೋಗಿ ತಲುಪೋ ಅಷ್ಟರೊಳಗೆ ಸ್ವಲ್ಪ ಲೇಟ್ ಆಗಿತ್ತು. ಆಮೇಲೆ ನನಗೋಸ್ಕರ ಅಂತ ಸೀಟ್ ಹಿಡ್ಕೊಂಡು ಕಾಯ್ತಾ ಇದ್ದರು. ಕೊನೆಗೂ ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮೂರಿಗೆ ಬಸ್ ಇರಲಿಲ್ಲ. ಸೊ ಆಟೋದಲ್ಲೇ ಹೊರಟ್ವಿ. ನೋಡಿ, ಇದೇ ಮನೆಗೆ ನಾವು ಗೃಹ ಪ್ರವೇಶಕ್ಕೆ ಹೊರಟಿದ್ದು. ಅಲ್ಲೋಗಿ ನಾನು ಸ್ಯಾರಿ ಹಾಕ್ಕೊಂಡೆ, ಯಾಕಂದರೆ ಅಮ್ಮ ಬರ್ತಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ಹೆಂಗಾದರೂ ಆಗಲಿ ಅಂತ ಸ್ಯಾರಿ ತೊಗೊಂಡು ಹೋಗಿದ್ದೆ. ಅಮ್ಮ ಬರ್ತಾರೆ ಅಂದ ತಕ್ಷಣ ಹೋಗಿ ಸ್ಯಾರಿ ಚೇಂಜ್ ಮಾಡ್ಕೊಬಂದೆ. ಅಮ್ಮ ಅಂದರೆ ಯಾರು ಅಂತ ಅನ್ಕೋತಿದ್ದೀರಾ? ತೋರಿಸ್ತೀನಿ. ಮತ್ತು ಅಲ್ಲಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿದರು. ಮತ್ತು ಅವ್ರ ಮನೆ ದೇವರು ಮತ್ತು ಊರ ದೇವ್ರನ್ನೆಲ್ಲ ಕರೆಸಿದ್ರು. ಊರ ದೇವ್ರು ಬಸವಣ್ಣ, ಅವ್ರ ಮನೆ ದೇವರಿದು ಪಡ್ಲದಮ್ಮ. ಅವ್ರನ್ನೆಲ್ಲ ಕರೆಸಿದ್ರು. ಇವರೇ ನಮ್ಮಮ್ಮ. ನೋಡಿ ಗೊತ್ತಾಗುತ್ತೆ ಯಾರು ಅಂತ. ಅಮ್ಮನ ಕರ್ಕೊಬರೋದಕ್ಕೆ ನಾವು ಹೋಗ್ಬೇಕಾಗಿತ್ತು, ಬಟ್ ಕಾರಲ್ಲಿ ಜಾಗ ಇರಲಿಲ್ಲ ಅಂತ ನಾವು ಹೋಗಲೇ ಇಲ್ಲ. ಅಮ್ಮ ಬರ್ತಿದ್ದಾರೆ ಅಂದ ತಕ್ಷಣ ನನಗಂತೂ ತುಂಬಾ ಖುಷಿಯಾಗಿತ್ತು. ಊರಿಗೆ ಹೋಗಬೇಕು, ನಮ್ಮೂರಿಗೆ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಅಮ್ಮನ ಜೊತೆ ಬರಬೇಕು ನಾವು ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಕಾರಲ್ಲಿ ಜಾಗ ಇರಲಿಲ್ಲ ಹೋಗೋದಕ್ಕೆ ಈ ಕಡೆಯಿಂದ. ಸೊ ಅದಕ್ಕೋಸ್ಕರ ನಾವು ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲೇ ಇದ್ದು ಅಮ್ಮ ಬಂದ ತಕ್ಷಣ ಏನೇನು ಮಾಡಬೇಕು ಎಲ್ಲನೂ ತಯಾರಿ ಮಾಡ್ಕೊಂಡಿದ್ವಿ. ನಾನು, ಶುಭಕ್ಕ, ಸುಷ್ಮಕ್ಕ ಎಲ್ಲ ಅಮ್ಮ ಬಂದ ತಕ್ಷಣ ಏನೇನು ಮಾಡಬೇಕು ಅಂತೆಲ್ಲ ತಯಾರಿ ಮಾಡ್ಕೊಂಡಿದ್ವಿ. ವಿಡಿಯೋ ಬ್ಲರ್ ಆಗಿದೆ, ಮುಂದೆ ಚೆನ್ನಾಗಿ ಕಾಣಿಸುತ್ತೆ. ವಿಡಿಯೋ ಚೆನ್ನಾಗಿರೋ ವಿಡಿಯೋ ಹಾಕಿದ್ವಿ. ನಾನು ನಂಬಿರುವಂತಹ ನನ್ನ ಆರಾಧ್ಯ ದೈವ ಶನಿದೇವರ ತಾಯಿ ಛಾಯಾದೇವಿ ಅಮ್ಮನವರು. ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದರೆ ಇವತ್ತು ಅಮ್ಮನ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಅಮ್ಮನ ಅಲಂಕಾರ ಅಷ್ಟೇ ಚೆನ್ನಾಗಿದೆ ಅಮ್ಮನ ಅಲಂಕಾರ. ಅಷ್ಟರೊಳಗೆ ಅಮ್ಮ, ಅಕ್ಕ, ಮಕ್ಕಳು ಎಲ್ಲ ಬಂದರು. ಅಲ್ಲಿ ನೋಡಿ, ಬಂದ ತಕ್ಷಣ ಓಡಿ ಬಂದರು ಚಿಕ್ಕಿ ಅಂತ. ಒಬ್ಬಳು ಎತ್ಕೊಂಡ್ರೆ ಒಬ್ಳಿಗೆ ಬೇಜಾರಾಗುತ್ತೆ, ಅದಕ್ಕೆ ಇಬ್ಬರೂ ಕೈಲಿ ಹಿಡ್ಕೊಂಡಿದ್ದೀನಿ. ಅಮ್ಮ, ಅಕ್ಕ, ಮಕ್ಕಳ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಬಿಟ್ಟು ಇವಾಗ ಊರಿಗೆ ಹೋಗಲ್ಲ ಅಂತ ಕೂತಿದ್ರು, ಅಳ್ತಾ ಇದ್ರು. ಆಮೇಲೆ ನಾನು ಬರ್ತೀನಿ, ಗಾಡೀಲಿ ಜಾಗ ಆಗಲ್ಲ ಹೋಗಪ್ಪ ಅಂತ ಹೇಳಿ ಹಿಂದೆನೇ ಬರ್ತೀನಿ ಅಂತೇಳಿ ಕಳಿಸ್ಕೊಟ್ಟೆ.
ಅಮ್ಮ ಊರೊಳಗಡೆಗೆ ಮೆರವಣಿಗೆಗೆ ಅಂತ ಹೊರಟರು. ನಾವು ಆಗಲೇ ಹೊರಟ್ಬಿಟ್ವಿ. ಹೊರಡೋದಕ್ಕೆ ಮನಸ್ಸೇ ಇರಲಿಲ್ಲ. ಆದರೆ ಇವತ್ತು ಭಾನುವಾರ ಆಗಿದ್ದರಿಂದ ಊರ ಕಡೆಯಿಂದ ಬಸ್ ಸಿಗಲ್ಲ, ತುಂಬ ರಶ್ ಆಗಿರುತ್ತೆ. ಹೊರಡೋಕ್ಕೆ ಮನಸ್ಸಿಲ್ಲ ಅಂದರೂ ಹೊರಟು ಬಂದ್ವಿ. ಆಮೇಲೆ ತೇಜೋಣ ನಮ್ಮನ್ನೆಲ್ಲ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದ್ರು. ಮೈಸೂರಿಗೆ ಬಂದು ತಲುಪೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿ ಹೋಗಿತ್ತು. ಬಸ್ ಬೇರೆ ತುಂಬ ರಶ್ ಇತ್ತು, ತುಂಬ ಟಯರ್ಡ್ ಆಗಿದ್ವಿ. ಸೊ ನಾನು ಬಂದ ತಕ್ಷಣ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಮತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಎಡಿಟ್ ಎಲ್ಲ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.